ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 41ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವೇನೇ ಒಂದು ಕರ್ತವ್ಯ ಮಾಡುವಾಗ ಅದರ ಮೇಲೆ ಭರವಸೆ ಇರಬೇಕು ಮತ್ತು ದೇವರ ಮೇಲೆ ನಂಬಿಕೆ ಇರಬೇಕು. ನಾವು ಮಾಡೋ ಕೆಲಸದಲ್ಲಿ ನಮಗೆ ಪ್ರಾಮಾಣಿಕವಾಗಿರಬೇಕು, ಅದರಲ್ಲಿ ಜ್ಞಾನವಂತರಾಗಿರಬೇಕು ಮತ್ತು ಯಾವುದೇ ಒಂದು ಕ್ಷಣದಲ್ಲೂ ಸಹ ನಮ್ಮ ಜ್ಞಾನವನ್ನು ಇನ್ನಷ್ಟು ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ನಾವು ಒಳ್ಳೆಯ ರೀತಿಯಿಂದ ಯಾವ ರೀತಿಯಿಂದ ಬದುಕಬೇಕು ಮತ್ತು ಒಂದು ಒಳ್ಳೆಯ ವಸ್ತುವಿನ ಯಾವ ರೀತಿಯಿಂದ ತೆಗೆದುಕೊಳ್ತೀವಿ ಅದೇ ರೀತಿಯಾಗಿ ನಮ್ಮ ಜೀವನವು ಸಹ ಒಂದು ಒಳ್ಳೆಯ ರೀತಿಯ ದಾರಿಯನ್ನು ಇಟ್ಕೊಂಡು ಯಾವ ರೀತಿಯಿಂದ ಹೋಗಬೇಕು ಮತ್ತು ಜ್ಞಾನದಿಂದ ಬರುವ ಪ್ರಾಮಾಣಿಕತೆ ಹೇಗೆ ಇರುತ್ತೆ ಮತ್ತು ಅದನ್ನು ಹೇಗೆ ಒಂದು ಕರ್ತವ್ಯ ಮಾಡ್ತಿದ್ದೀವಿ ಅಂದರೆ ಆ ಕರ್ತವ್ಯದಲ್ಲಿ ಒಂದು ನಿಷ್ಠೆಯವಾಗಿರಬೇಕು, ಆ ಜ್ಞಾನ ಹೊರಬೇಕು ಮತ್ತು ಒಂದು ಸಂಶಯ ಅನ್ನೋದು ಇರಬಾರ್ದು ಮತ್ತು ನಾವೇನೇ ಒಂದು ಕರ್ತವ್ಯ ಮಾಡೋದ ಮತ್ತು ನಾಶ ಮಾಡಿಬಿಡುತ್ತೆ. ಹಾಗಾಗಿ ಈ 41ನೇ ಶ್ಲೋಕ ನಮಗೆ ತಿಳಿಸುತ್ತೆ, ನಾವೇನೇ ಒಂದು ಕರ್ತವ್ಯ ಮಾಡ್ತಿದ್ದೀವಿ ಆ ಕರ್ತವ್ಯ ಮೇಲೆ ನಂಬಿಕೆ ಇರಬೇಕು, ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಕರ್ತವ್ಯವನ್ನು ಮುಂದುವರಿಸಬೇಕು. ನಾವು ಕರ್ತವ್ಯವನ್ನೇ ಮಾಡದೇ ಇರುವಾಗ ನಾವು ಇದಾಗಲ್ಲ ಅದಾಗಲ್ಲ ಅಂತ ಈ ರೀತಿಯಿಂದ ಆಲೋಚನೆ ಮಾಡ್ತೀವಿ ಮತ್ತು ಕರ್ತವ್ಯ ಮಾಡ್ತಾ ಇದ್ದೀವಿ ಆ ಕರ್ತವ್ಯ ಮೇಲೆ ನಂಬಿಕೆ ಇರಬೇಕು ಮತ್ತು ಆ ಕರ್ತವ್ಯದಿಂದ ಫಲ ಹೇಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ, ಯಾವಾಗ ಬರುತ್ತೆ ಅಂತ ನಾವು ಮುಂದಾಲೋಚನೆ ಮತ್ತು ಅತಿಯಾಗಿ ಆಲೋಚನೆ ಮಾಡಿದರೆ ಆ ಕರ್ತವ್ಯದಿಂದ ಫಲನೇ ನಮಗೆ ಸಿಗೋದಿಲ್ಲ ಮತ್ತು ಆ ಕರ್ತವ್ಯವನ್ನು ನಾವು ಮಾಡೋದು ಬರೀ ಪ್ರತಿಫಲಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕ ಒಂದು ಒಳ್ಳೆಯ ರೀತಿಯಿಂದ ತಿಳಿಸುತ್ತೆ ಮತ್ತು ಅದರ ಒಂದು ಒಳ್ಳೆಯ ಅಭಿಪ್ರಾಯ ಏನು ಮತ್ತು ಅದರ ಕರ್ತವ್ಯ ಯಾವ ರೀತಿಯಿಂದ ಮಾಡಬೇಕು, ಫಲ ಹೇಗೆ ನಾವು ಪಡೆದುಕೊಳ್ಬೇಕಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ಐತಿಹಾಸಿಕ ಶ್ಲೋಕ ಆಗಿರುತ್ತೆ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು 41ನೇ ಶ್ಲೋಕ ಏನು ಹೇಳುತ್ತೆ ಅದರಿಂದ ನಮ್ಮ ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ ಮತ್ತು ಕರ್ತವ್ಯ ರೀತಿಯಿಂದ ಯಾವ ರೀತಿಯಿಂದ ಪ್ರಾಮಾಣಿಕತೆ ಆಗಿರ್ತೀವಿ ಅಂತ ಈ 41ನೇ ಶ್ಲೋಕ ಹೇಳುತ್ತೆ. ಬನ್ನಿ 41ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳಿದುಕೊಳ್ಳೋಣ. 41ನೇ ಶ್ಲೋಕ ಹೇಳುತ್ತೆ, ಯೋಗ ಸನ್ಯಾಸಂ ತತ್ಕರ್ಮಣಂ ಜ್ಞಾನ ಸಜ್ಞಾನ ಸಂಶಯಂ ಆತ್ಮವಂತನಂ ನ ಕರ್ಮಾಣಿ ನಿಬಂಧನಿತಿ ಧನಜ್ಞಾಯಿ. ಇದರ ಅರ್ಥ, ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕವಾಗಿ ಸೇವೆಯಲ್ಲಿ ಕರ್ಮಡುವನು ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನು, ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಧನಂಜಯ, ಇಂಥ ಮನುಷ್ಯನನ್ನು ಕರ್ಮಫಲಗಳು ಬಂಧಿಸಲಾರವು. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಾವೇನೇ ಒಂದು ಕರ್ತವ್ಯ ಮಾಡುವಾಗ ನಾವು ಅನುಮಾನದಿಂದ ಮಾಡ್ತೀವಿ. ಈ ಕರ್ತವ್ಯ ನನಗೆ ಪ್ರತಿಫಲ ಕೊಡ್ತಾ ಇಲ್ವಾ, ಈ ಕರ್ತವ್ಯದಿಂದ ನನಗೆ ಏನು ಸಿಗುತ್ತೆ, ಈ ಕರ್ತವ್ಯ ಮಾಡಿದರೆ ಮಾತ್ರ ನನಗೆ ಒಂದು ಒಳ್ಳೆ ಉನ್ನತ ಸ್ಥಾನ ಸಿಗುತ್ತೆ ಅಂತ ನಾವು ಮುಂದಾಲೋಚನೆ ಮತ್ತು ಅತಿಯಾದ ಆಲೋಚನೆಗೆ ಒಳಗಾಗ್ತೀವಿ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಾವೇನೇ ಒಂದು ಕರ್ತವ್ಯ ಮಾಡೋಕ್ಕಿಂತ ಮೊದಲು ನಮ್ಮಲ್ಲಿ ಒಂದು ಜ್ಞಾನ ಇರಬೇಕಾಗುತ್ತೆ. ಆ ಜ್ಞಾನದಿಂದ ನಮ್ಮ ಕರ್ತವ್ಯವನ್ನು ನಾವು ಯಾವ ರೀತಿಯಿಂದ ಮಾಡ್ಕೊಳ್ತೀವಿ ಮತ್ತು ಅದರಿಂದ ಇನ್ನೊಬ್ಬರಿಗೆ ಏನು ಒಳ್ಳೆಯದಾಗುತ್ತೆ ಮತ್ತು ಕರ್ತವ್ಯ ಅಂತ ಬಂದಾಗ ನಾವೇನು ಹೇಳ್ತೀವಿ, ನಮಗೆ ಮಾತ್ರ ಸೀಮಿತ, ನಾನೊಬ್ಬನೇ ಇಲ್ಲ ಅಂತ ಈ ರೀತಿಯಿಂದ ತಿಳ್ಕೊಳ್ತೀವಿ. ಆದರೆ ಮತ್ತು ಏನೇ ಒಂದು ಕರ್ತವ್ಯ ಮಾಡ್ತಿದ್ದೀವಿ ಅಂದರೆ ಅದನ್ನು ನಾವು ಒಳ್ಳೆಯ ರೀತಿಯಿಂದ ಒಳ್ಳೆಯ ಪ್ರಾಮಾಣಿಕತೆಯಾಗಿ ಮತ್ತು ಒಳ್ಳೆಯ ಆಲೋಚನೆಯಾಗಿ ಇದು ಆಗುತ್ತೆ ಅಂತ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಇವತ್ತು ನಾಳೆ ನಾಡ್ದು ಅಂತ ಈ ರೀತಿಯಿಂದ ಲೆಕ್ಕ ಹಾಕಲಾರ್ದಂಗೆ ನಮ್ಮ ಜೀವನದ ಕರ್ತವ್ಯವನ್ನು ನಡೆಸಿಕೊಂಡು ಹೋಗಬೇಕು ಅಂತ ಈ 41ನೇ ಶ್ಲೋಕ ತಿಳಿಸುತ್ತೆ. ಮತ್ತು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಯಾರು ತನ್ನನ್ನು ತಾನು ನಂಬಿ ದೇವರ ಮೇಲೆ ಫಲ ಅನ್ನೋದು ಒಂದು ನಂಬಿಕೆ ಇಟ್ಟು ಮತ್ತು ಮುಂದುವರಿಸ್ತಾರೋ ಅವರು ಆತ್ಮಕ್ಕೆ ನೆಲೆಸುತ್ತಾರೆ. ಅಂದರೆ ಅವರಿಗೆ ಆತ್ಮಸಾಕ್ಷಿ ಅನ್ನೋದು ಒಂದು ನಂಬಿಕೆ ಆಗಿರುತ್ತೆ. ನಾನು ಮಾಡ್ತೀನಿ, ನನಗೆ ಈ ಕರ್ತವ್ಯ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ, ನನಗೆ ಇವತ್ತಿಲ್ಲ ನಾಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ಇಟ್ಟು ಕರ್ತವ್ಯ ಮಾಡುವವರು ಯಾವತ್ತಿಗೂ
ಏನೂ ಆಗೋದಿಲ್ಲ, ಅವರ ಕರ್ತವ್ಯವನ್ನೇ ಅವರಿಗೆ ಕಾಪಾಡಿಕೊಳ್ಳುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ 41ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಮತ್ತು ಇವತ್ತಿನ ಒಂದು ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ನಿಮಗೆ ಮೂಡಿಸಿದೆ ಮತ್ತು ಜ್ಞಾನವನ್ನು ನೀವು ತಿಳ್ಕೊಂಡು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ, ಗೌರವದಿಂದ ಮತ್ತು ಎಲ್ಲರಿಗಿಂತ ನಂಬಿಕೆ ಇಟ್ಟು ನಿಮ್ಮ ಕರ್ತವ್ಯವನ್ನು ಮಾಡಿ ಯಾವತ್ತಾದರೂ ಒಂದಿನ ಪ್ರತಿಫಲ ಸಿಗುತ್ತೆ ಅಂತ ಇವತ್ತಿನ 41ನೇ ಶ್ಲೋಕ ನಮಗೆ ತಿಳಿಸಿದ್ದಾರೆ. ಮತ್ತು ಏನೇ ಒಂದು ಕರ್ತವ್ಯ ಮಾಡೋಕ್ಕಿಂತ ಮೊದಲು ಒಳ್ಳೆಯ ಜ್ಞಾನ ತೋರಿ ಮತ್ತು ಒಳ್ಳೆಯ ಆಲೋಚನೆ ಇಟ್ಟುಕೊಂಡು ನಂಬಿಕೆ ಇಟ್ಟು ಕರ್ತವ್ಯವನ್ನು ಮುಂದುವರಿಸಿ ಅಂತ ಈ 41ನೇ ಶ್ಲೋಕ ತಿಳಿಸುತ್ತೆ. ಮತ್ತು ಒಂದು ಸಂಶಯ ಅನ್ನೋದು ಬಹಳ ಕೆಟ್ಟ ಆಲೋಚನೆ ಆಗಿರುತ್ತೆ. ಸಂಶಯ ಯಾವತ್ತಿಗೂ ಪಡೆದುಕೊಳ್ಳಬಾರ್ದು. ಅಂದರೆ ನಾವು ಏನೇ ಒಂದು ಕರ್ತವ್ಯ ಮಾಡ್ತಿದ್ದೀವಿ, ಆಗಲ್ಲ, ನೋಡಲ್ಲ, ಏನೋ ಒಂದು ಆಯಿತು ಬಿಡು, ಏನೋ ಯಾವ ರೀತಿಯಿಂದ ನಾವು ಆಲೋಚನೆ ಮಾಡ್ತೀವಿ ಅದೇ ರೀತಿ ಅಲ್ಲೇ ಆಗುತ್ತೆ. ಯಾವ ರೀತಿಯಿಂದ ಒಳ್ಳೆ ಆಲೋಚನೆ ಮಾಡ್ತೀವಿ ಅಲ್ಲಿನ ಒಳ್ಳೆ ರೀತಿಯಿಂದ ಬದಲಾಗುತ್ತೆ ಅಂತ ಈ 41ನೇ ಶ್ಲೋಕ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ನಿಮ್ಮ ಒಳ್ಳೆಯ ಅಭಿಪ್ರಾಯ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ನಿಮಗೆ ಈ ಶ್ಲೋಕ ಸಂಪೂರ್ಣವಾಗಿ ಅರ್ಥವಾಗಿದೆ ಮತ್ತು ಒಳ್ಳೆಯ ಆಲೋಚನೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಜೀವನದಲ್ಲಿ ಇದೇ ರೀತಿಯಿಂದ ನಡೀತಾ ಇದ್ದರೆ ಈ ಶ್ಲೋಕ ನೋಡಿ, ಈ ಶ್ಲೋಕದಿಂದ ನಿಮ್ಮ ಒಳ್ಳೆಯ ಅಭಿಪ್ರಾಯ ಮತ್ತು ಏನಂತ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇವತ್ತಿನ ಶ್ಲೋಕನ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.